ಬಿಡದಿಯಲ್ಲಿ ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಎಸ್ಪಿ ನೇತೃತ್ವದಲ್ಲಿ 5 ತಂಡಗಳನ್ನು ರಚನೆ ಮಾಡಲಾಗಿದೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಬಿಡದಿ ಪೊಲೀಸರು. ಮಧ್ಯರಾತ್ರಿ 1 ಗಂಟೆಗೆ ಮನೆಯಿಂದ ಹೊರಬಂದಂತಹ ರಿಕ್ಕಿ ರೈ ಪಬ್ಗೆ ತೆರಳೋದಕ್ಕೆ ಮನೆಯಿಂದ ಹೊರಬಂದಿದ್ರು. ಈ ಸಂದರ್ಭದಲ್ಲಿ ಅವರ ಜೊತೆಗೆ ಗನ್ಮ್ಯಾನ್ ಹಾಗೂ ಡ್ರೈವರ್ ಕೂಡ ಇದ್ರು. ಮನೆಯಿಂದ ಹೊರ ಬರ್ತಾ ಇದ್ದಂತೆ ರಿಕ್ಕಿ ರೈ ಮೇಲೆ ಶೂಟೌಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಘಟನೆಯ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. 5 ತಂಡಗಳನ್ನ ರಚಿಸಿ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಪೊಲೀಸರು. ಡ್ರೈವರ್ ಹಾಗೂ ಗನ್ಮ್ಯಾನ್ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಎಷ್ಟು ಜನ ಬಂದಿದ್ರು, ಹೇಗ್ ಬಂದಿದ್ರು ಅಂತ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಶಾರ್ಪ್ ಶೂಟರ್ ಬಂದಿದ್ದಂತಹ ರಸ್ತೆಯ ಸಿಸಿಟಿವಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಫಾರ್ಮ್ ಹೌಸ್ ಬಳಿ ಸಿಡಿಆರ್ ಅನ್ನ ಪೊಲೀಸರು ಸಂಗ್ರಹ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? 5 ತಂಡಗಳನ್ನ ರಚನೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಇಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಮಧು, ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರಿಕ್ಕಿ ರೈ ಫಾರ್ಮ್ ಹೌಸ್ ಇಂದ ತಡರಾತ್ರಿ 1 ಗಂಟೆಗೆ ಫಾರ್ಮ್ ಹೌಸ್ ಇಂದ ಹೊರಬರುವಂತ ವೇಳೆಯಲ್ಲಿ 3 ಜನ ಕಾರ್ನಲ್ಲಿ ಇದ್ರು. ಅದರಲ್ಲಿ ಮುಂದಿನ ಸೀಟ್ನಲ್ಲಿ ಡ್ರೈವರ್ ಮತ್ತೆ ಗನ್ಮ್ಯಾನ್ ಇದ್ರು, ಮತ್ತೆ ಹಿಂದಿನ ಸೀಟ್ನಲ್ಲಿ ರಿಕ್ಕಿ ರೈ ಕುಳಿತಿದ್ರು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಈಗಾಗಲೇ ಬಸವರಾಜು ಮತ್ತೆ ಗನ್ಮ್ಯಾನ್ ಇಬ್ಬರನ್ನು ಕೂಡ ವಿಚಾರಣೆಯನ್ನ ಮಾಡಲಾಗಿದೆ. ಅವರ ಹೇಳಿಕೆಗಳನ್ನ ಕೂಡ ದಾಖಲು ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಅಲ್ಲಿ ಶಾರ್ಪ್ ಶೂಟರ್ ನಿಮ್ ಕಣ್ಣಿಗೆ ಎಷ್ಟು ಜನ ಕಂಡ್ರು, ಮತ್ತೆ ಹೇಗೆ ಬಂದಿದ್ರು, ಯಾವ ಡ್ರೆಸ್ ಅನ್ನ ಹಾಕೊಂಡು ಬಂದಿದ್ರು, ಮತ್ತೆ ಯಾವ್ದಾದ್ರು ವೆಹಿಕಲ್ ನಲ್ಲಿ ಬಂದಿದ್ರ, ಎಲ್ಲಿಂದ ಬುಲೆಟ್ ಬಂತು, ಇದೆಲ್ಲವನ್ನು ಕೂಡ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ವಿಚಾರಣೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಅವರ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ 5 ಜನರ ತಂಡವನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ರೆ. 5 ಜನರ ತಂಡ ಕೂಡ ಈಗಾಗಲೇ ಫೀಲ್ಡ್ ನಲ್ಲಿ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಬಿಡದಿಯ ಗ್ರಾಮದಲ್ಲಿರ್ತಕ್ಕಂಥ ಏನು ಸಿಸಿಟಿವಿ ಅಂದ್ರೆ ಈ ಒಂದು ಶಾರ್ಪ್ ಶೂಟರ್ಸ್ಗಳು ನಿನ್ನೆ ರಾತ್ರಿ ಶೂಟೌಟ್ ಅನ್ನ ಮಾಡಿ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗುವ ಸಂದರ್ಭದಲ್ಲಿ ಯಾವ ರಸ್ತೆ ಮಾರ್ಗವಾಗಿ ಅವರು ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗ್ತಾರೆ. ಇದರ ಜೊತೆಗೆ ಅಲ್ಲಿ ಸಿಸಿಟಿವಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಇನ್ನ ರಿಕ್ಕಿ ರೈನನ್ನ ವಾಚ್ ಮಾಡ್ಲಿಕ್ಕೆ ಈ ಹಿಂದೆ ಏನಾದ್ರು ಬಂದಿದ್ರ ಅಂತ ಹೇಳಿ ಅದನ್ನ ಕೂಡ ಪತ್ತೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾರೆ. ಯಾಕಂದ್ರೆ ಅವ್ರನ್ನ ಏಕಾಏಕಿ ಶೂಟೌಟ್ ಮಾಡ್ಲಿಕ್ಕೆ ಅಂದ್ರೆ ಈ ರಿಕ್ಕಿ ರೈ ಹೊರ ಬರ್ತಾರೆ ಅನ್ನೋ ಮಾಹಿತಿ ಗೊತ್ತಾಗಿದ್ದಾದ್ರೂ ಹೇಗೆ ಇದೆಲ್ಲವನ್ನು ಕೂಡ ಪತ್ತೆ ಮಾಡ್ತಾ ಹೋಗ್ತಾರೆ. ಇನ್ನ ಮತ್ತೊಂದು ತಂಡ ಅಲ್ಲಿನ ಸಿಡಿಆರ್ ಅನಾಲಿಸಿಸ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಅಂದ್ರೆ ರಿಕ್ಕಿ ರೈ ಅವರ ಈ ಬಿಡದಿಯ ಫಾರ್ಮ್ ಹೌಸ್ ಏನಿದೆ, ಆ ಫಾರ್ಮ್ ಹೌಸ್ ಸುತ್ತಮುತ್ತಲು ಯಾವ ಟವರ್ ಲೊಕೇಶನ್ ಗಳಲ್ಲಿ ಡಂಪ್ ಆಗಿದೆ, ಎಷ್ಟು ಜನರ ಟವರ್ ಲೊಕೇಶನ್ ಸಿಕ್ಕಿದೆ 1 ಗಂಟೆ ರಾತ್ರಿಯಲ್ಲಿ, ಆ 1 ಗಂಟೆ ರಾತ್ರಿಯಲ್ಲಿ ಸಿಕ್ಕಿರ್ತಕ್ಕಂಥ ಅನುಮಾನಾಸ್ಪದ ನಂಬರ್ಗಳೇನಾದ್ರೂ ಇದ್ರೆ ಆ ನಂಬರ್ಗಳನ್ನ ಟ್ರೇಸ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಇನ್ನ ಮತ್ತೊಂದು ತಂಡ ಅವರ ಕುಟುಂಬದ ಹೇಳಿಕೆಯನ್ನ ಜೊತೆಗೆ ಈ ಕುಟುಂಬದ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಮತ್ತೆ ಇನ್ನ ರಿಕ್ಕಿ ರೈನ ಹಳೆಯ ಕೇಸ್ಗಳು ಅಂದ್ರೆ ರಿಕ್ಕಿ ರೈ ಮೇಲೆ ಯಾರ್ಯಾರು ದ್ವೇಷವನ್ನ ಸಾಧಿಸ್ತಾ ಇದ್ರು, ಇವರ ಮೇಲೆ ವೈಷಮ್ಯವನ್ನು ಹಳೆಯ ವೈಷಮ್ಯ ಯಾರ ಮೇಲೆ ಇತ್ತು ಅನ್ನೋದನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥ. ಇನ್ನ ಮಾನಿಟರಿಂಗ್ ಮಾಡುವಂತ ಟೀಮ್ ಕೂಡ ಮತ್ತೊಂದು ಕಡೆ ಇರ್ತಕ್ಕಂಥ. ಒಟ್ಟಾರೆಗೆ 5 ತಂಡವಾಗಿ ಈಗಾಗಲೇ ತನಿಖೆಯನ್ನ ಮಾಡ್ತಿರ್ತಕ್ಕಂಥ. ಈ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ ಶಾರ್ಪ್ ಶೂಟರ್ಸ್ ಯಾರು ಮತ್ತೆ ಏನು, ಮತ್ತೆ ಇವ್ರಿಗೆ ಸುಪಾರಿ ಕೊಟ್ಟಿರ್ತಕ್ಕಂಥವ್ರು ಏನಾದ್ರು ಸುಪಾರಿ ಕೊಟ್ಟಿದ್ರೆ ಯಾವ ಉದ್ದೇಶಕ್ಕಾಗಿ ಸುಪಾರಿ ಕೊಟ್ಟಿದ್ರೆ ಎಲ್ಲವನ್ನೂ ಕೂಡ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಈಗ ಬಿಡದಿಯ ಪೊಲೀಸರು ಮತ್ತೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಮಧು, ಓಕೆ, ಹಾಗೆ ಹೊಳ್ನಲ್ಲಿರಿ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.